ನಮಸ್ಕಾರನಪ್ಪ. ಹಾ, ಯಾರು? ನಾನು ಅಂಕಲ್ ಪಿರಿಯಾಪಟ್ನ. ಹಾ, ಹುಷಾರಾದ್ರ? ಹುಷಾರಾದ್ರ. ಅದೇ ಪ್ರಾಣ ಹೋಗಿತ್ತು ರಾತ್ರಿ. ಅದೇ ಹೇಳಿದ್ರಲ್ಲ ಬರಕೇನು ಹೋಗ್ಬಿಡಿ ಅಂತ, ಅದಕ್ಕೆ ನಾನು ಇದು ಕ್ಯಾನ್ಸಲ್ ಮಾಡ್ಬಿಟ್ಟಿಲ್ಲ, ಉಳ್ಕೊಂಡೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಚೆನ್ನಾಗಿದ್ಯಾ? ಯಾಕೆ 3-4 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ? ಅದು ಇದು ಕೊಡ್ಬೇಕು, ಆಧಾರ್ ಕಾರ್ಡು. ಅದು ಕೊಟ್ಬಿಟ್ಟು ಇದು ಹಾಕ್ಸ್ಕೋಬೇಕು, ಲೈನ್ ಹಾಕ್ಸ್ಕೋಬೇಕು. ಇಲ್ಲ ಅಂತ ಅಂದ್ರೆ ಆಧಾರ್ ಕಾರ್ಡ್ ಕೊಡ್ಲಿಲ್ಲ ಅಂದ್ರೆ ಇದು ಮಾಡ್ತಾರೆ, ಲೈನ್ ತೆಗಿತಾರೆ. ಫೋನಿನ ಲೈನ್ ತೆಗೆದು ಬಿಡ್ತಾರಾ? ಮಾತಾಡಕ್ ಆಗಲ್ಲ. ಈಗ ಅದೇ ಬೇಕಾದ್ರೆ ಕೆಲಸ ಮಾಡ್ತಿದ್ಯಾ ಏನು? ಅಲ್ಲೇ ಹೆಂಗೋ ಅನ್ಸರ್ಸ್ಕೊಂಡ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಹೌದಾ? ಇನ್ನೇನಪ್ಪ ಸಮಾಚಾರ? ಹೇಳ್ಬೇಕು ನೀವೇ. ಅಯ್ಯೋ, ರಾತ್ರಿ ಪ್ರಾಣ ಹೊರಟಾಗಿತ್ತು. ಅಲ್ಲಿ ಹಾರ ಎಲ್ಲ ಹಾಕ್ಬಿಟ್ಟಿದ್ರು, ಹೂವ ಎಲ್ಲ ತಂದು. ಅದೇ ನೋಡಿ, ಯಾವ್ದಾದ್ರು ಇದ್ರೆ ಬರ್ತದೆ ಇದು. ಚಟ ಕಟ್ಬಿಟ್ಟಿದ್ರು. ಮೊಬೈಲ್ ಇಲ್ಲ. ಹಲೋ, ಮೊಬೈಲ್ ಎಲ್ಲವ ಬರ್ತದೆ ಅಂತ. ಎಲ್ಲಿದ್ಯಾ? ಇನ್ನು ಕೆಲ್ಸಕ್ಕೆ ಹೋಗಿಲ್ವಾ? ಹಲೋ, ಲೇಟ್ ಆಗೋಯ್ತೀನಿ, ಮಂಗಳವಾರ ಅಲ್ವಾ? ಸರಿ ಬಾ, ಈಚೆ ಬಾ. ಅದೇನು ಯಾವ್ದೋ ಹಂದಿ ಕೂಡೊಳಗೆ ಇರಂಗಿದ್ಯಾ? ಈಚೆಗೆ ಬಾ, ಸರಿ ಕೇಳಿಸ್ತಿಲ್ಲ ನೀನ್ ಮಾತಾಡೋದು. ಈಗ ಎದ್ದು ನೈಟ್ ಎಲ್ಲ ಪಿಕ್ಚರ್ ನೋಡ್ಕೊಂಡು ಮಲ್ಕೊಂಡಿದ್ದು. ಯಾವ್ದು ಇದು ಇವರು ಹಿಂದಿ ಹುಡುಗರು ಹಾಕಿದ್ರು, ಅವ್ರದ್ದು ಇದು ಇದು ಚೆನ್ನೈ ಬಸ್ ಅಂತ. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲ, ಚೆನ್ನೈ ಬಸ್ ಅಂತ. ಅದು ನೋಡ್ತಾ ಇದ್ದು. ಇದು ಟ್ರೈನಾಗೆ ಇದೆಲ್ಲ ಜಗಳ ಮಾಡ್ಕೊಂಡು ಇದ್ಕೊಯ್ತಾರೆ, ರೌಡಿ ಅದೇನೇನೋ ಇತ್ತು ಅದು ಸ್ಟೋರಿ. ಇನ್ನೇನಪ್ಪ ಸಮಾಚಾರ? ಹೇಳ್ಬೇಕು. ಹಂಗ ಚೆನ್ನಾಗಿದ್ದೀಯಾ ತಾನೇ? ಸುಮಾರಾಗಿದ್ದೀವಿ. ಸುಮಾರಾಗಿದ್ದೀಯಾ? ಮತ್ತೆ ಊರ್ ಕಡೆ ಹನುಮಾನ ಹೋಗ್ಬೇಕಿತ್ತು. ಅದೇ ಈಗ ಹೋಗ್ಬಿಟ್ಟು ಹೋಗೋಣ ಅನ್ಕೊಂಡೆ, ಇದು ಕ್ಯಾನ್ಸಲ್ ಮಾಡಿದ್ರಲ್ಲ ಅಂತ ಅಂದ್ರಲ್ಲ, ಅದಕ್ಕೆ ಇಲ್ಲೇ ಉಳ್ಕೊಂಡೆ. ಹೌದಾ? ಆಯ್ತು. ಇದು ನೋಡಪ್ಪ, ಯಾರನ್ನ ಒಳ್ಳೆಯರಿದ್ರೆ. ಅದೇ ನಮ್ ಕಡೆ ಈ ಪರಂಗಿನ ಗಿಡ, ನುಗ್ಗಿಕಾಯಿ ಗಿಡ ಎಲ್ಲ ಕೊಡ್ತಾ ಇದೀವಿ. ಯಾರನ್ನ ತಗೊಂಡೋಗಿದ್ರೆ ವಾತ್ಕಲ್ಲು ಕಿಟಕಿ ಮಾಡ್ಸಕ್ಕೆ ಅದಕ್ಕೆಲ್ಲ. ಅದೇ ಈಗ ಇದೆಲ್ಲ ರೋಡಲ್ಲೆಲ್ಲ ಇಟ್ಕೊಂಡು ಮಾರ್ತಿರ್ತಾರೆ ಹಣ್ಣು, ಅವ್ರೆಲ್ಲ ಕೇಳಿದ್ರೆ ತಗೋತಾರೆ. ಅಲ್ಲ, ಸೈಡ್ ಪರಂಗಿಣ ಅಲ್ಲ, ಪರಂಗಿನ ಗಿಡ ಮರ. ಅದ್ರಲ್ಲಿ ತಗೊಂಡು ಏನ್ ಮಾಡ್ತಾರೆ? ಸೋಫಾ ಸೆಟ್ಟು, ಮಂಚ, ಬೀರು, ಆಮೇಲೆ ಇದು ಕಿಟಕಿ, ಬಾಕ್ಲು. ಇದು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನಾನಪ್ಪ ಪಿರಿಯಾಪಟ್ನದಿಂದ ಅಂಕಲ್ಲು. ತಲೆಗಿಲಿ ಕೆಟ್ಟೋಯ್ತೀನಿ ಅಂತ. ಹಲೋ, ಇದು ಕೂಟ್ ಮಾಡ್ಬೇಕಾ? ಕಡ್ಲೆಕಾಳು ಕೂಟ್ ಮಾಡ್ಬೇಕಂದ್ರೆ ಕಡ್ಲೆಕಾಳು ಕೂಟು ಕಡ್ಲೆಕಾಳು ಏನೋ ಊಟಕ್ಕೆ ಕಡ್ಲೆಕಾಳು ಅದೆಲ್ಲ ನೆನಕ್ಬಿಟ್ಟು ಮಾಡ್ತೀವಲ್ಲ, ಆತರ ಮಾಡ್ಬೇಕಾ? ಏನು ಮಾಡ್ಕೊಳ್ರಿ, ನಾವೇನ್ ಇಲ್ಲಿ ತಿಂಡಿ ತಿಂದೀನಿ ಹೋಟ್ಲಾಗೆ. ಇದು ಕಾಯಲ್ಲಿ ಬೇಡವಾ ಒಬ್ಬಟ್ಟಿಗೆ? ಕಾಯ ಏನ್ ನನ್ಗೇನ್ ಗೊತ್ತಾಯ್ತು ಏನ್ ಮಾಡ್ಬೇಕು ಮಾಡ್ಕೊಳ್ರಿ. ನಾನೇನು ಅಡ್ಗೆ ಮಾಡ್ತೀನಿ ಅಂತ. ನಿನ್ಗೆ ಇಷ್ಟ ಆಗಿದ್ದು ಇವತ್ತು ಗೌರಿ ಹಬ್ಬ ಅಲ್ವಾ, ಗಂಡಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೇಕು ಕಣ್ಣು. ಹೇಳು ನೀನು ಸುಮ್ನೆ. ಕಾಯಲ್ಲಿ ತಿಂತೀಯಾ? ಇದು ನೀವ್ಯಾರು ಹೇಳು? ಹೆಸರು ಬೇಳೆ ತಿಂತೀಯಾ? ಹೆಸರು ಬೇಳೆ, ಕೂಟು, ಕಾಯಲು, ಒಬ್ಬಟ್ಟು, ಅನ್ನ ಸಾರು, ಹಪ್ಪಳ, ಉಪ್ಪಿನಕಾಯಿ, ಒಂದ್ ಬೋಂಡ, ಆಮೇಲೆ ಚಿರೋಟಿ ಉಂಡೆ, ಆಮೇಲೆ ರವೆ ಉಂಡೆ, ಒಂದ್ ಕರ್ಜಿಕಾಯಿ,
ಒಂದ್ ಬಾಳೆ ಎಲೆ, ಆಮೇಲೆ ಒಂಚೂರು ಉಪ್ಪು, ಒಂಚೂರು ಉಪ್ಪಿನಕಾಯಿ, ಆಮೇಲೆ ಕಡುಬು, ಆಮೇಲೆ ಒಂದ್ ಹುಳ್ಳಿಕಾಯಿ ಪಲ್ಯ, ಒಂದ್ ಕಾಬುಳು ಕಡ್ಲೆಕಾಳು ಪಲ್ಯ, ಒಂಚೂರು ಅನ್ನ ಸಾರು, ಆಮೇಲೆ ಒಂಚೂರು ಒಬ್ಬಟ್ಟು, ಆಮೇಲೆ ಒಂಚೂರು ಒಬ್ಬಟ್ಟು ಆದ್ಮೇಲೆ ಒಂಚೂರು ಅದಕ್ಕೆ ಕಾಯಲ್ಲು ಹಾಕ್ತಿದಂಗೆ ತುಪ್ಪ. ಏನ್ ಹೇಳಿದು ಇದು ಇದು ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನಾನು ಇದು ಯಾರೋ ಮದುವೆ ಆಡ್ರು ನಮ್ ಮನೆಗ್ ಗಂಡರ್ ಬರ್ತಾರ. ನಿಮ್ಮ ಹಬ್ಬದ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವಂತಕನ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ, ಬಂದ್ ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ ನೀನ್ ನನ್ಗೆ? ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ ಗೊತ್ತಾ ನಿನ್ ಮೇಲೆ. ನೀನ್ ಎಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನ್ಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿ ಓಡಾಡ್ಬೇಕಾದ್ರೆ ತಲೆ ಸುತ್ತು ಬರೀ ಯಾವ ಮಾತೈತಿ ಆಕ್ಸಿಡೆಂಟ್ ಆಗುತ್ತ. ನಿಮ್ಮಮ್ಮ ನೋಡು ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿದ್ ಮುಂದೆ ನೀನು? ಯಾಕೆ ಎಷ್ಟು ಜನ ಕೊಟ್ಬಿಡ್ತಾರೆ? ನೀನ್ ಎಷ್ಟು ಜನ ಕೊಟ್ಟು ನಿಂಗೆ ಗೊತ್ತಾ? ನನ್ಗೆ ಹೇಳ್ತೀಯ ನನ್ ಗಂಡ ಅಂತ? ನೀನ್ ಬರ್ಬೇಕಾರೆ ನನ್ನ ಹತ್ರಕ್ಕೆ, ನೀನ್ ಬರ್ಬೇಕಾರೆ ಧರ್ಮಸ್ಥಳದಾಗ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ, ಪ್ರಮಾಣ ಮಾಡಿ ನಾನು ನಿಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ, 500 ಕಾಯಿ, ಹುಳ್ಳಿಕಾಳೆಲ್ಲ ಕೊಡ್ತೀನಿ, ನಾನ್ ಮಾಡಿದ್ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ಓಯ್ 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 ಅಂತ ನಾಯಿ ಅಂತೀಯ? ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು, ಒಡವೆ, ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳು ಮಾಡ್ದಲ್ಲ. ಆ ಕಿವಿಗ್ ವಾಲೆ ಮಾಡ್ಸ್ಕೊಬೇಕು ಅಂದ್ರೆ ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಯಾರೋ ಮೊಬೈಲ್ ತಗೋಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಟೂರ್ಗೆ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಹೋದೆ. ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಚಿನಾಲಿ ಮುಂಡೆ. ಯಾವೂರ್ ನಿಂದು? ಯಾವೂರ್ ನಿಂದು? ಯಾವೂರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ? ಹಲೋ ಅಪ್ಪಾಜಿ, ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗೆ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ್ ಮಗಳು. ನಿಮ್ಮ ಅಮ್ಮಗ್ ಮದ್ವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗೆ 38 ವರ್ಷನಾ? ನಂಗ್ 38 ವರ್ಷ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟನೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ. ನಿಮ್ಮನ್ನ ತಲೆ ಕೆಡ್ಸ್ ಮಾಡೋದು ನೀನ್ ತಾಯಿ. 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದ್ವೆ ಆಗಿಲ್ಲ. ನಿಮ್ಮ ಅಮ್ಮ ಅಪ್ಪಾಜಿ ಆಗಿಲ್ವಣ ಹಂಗಾದ್ರೆ? ನರಸಿಂಹ ಏನಾಯ್ತು ಗೊತ್ತಿಲ್ಲ. ನಾವು ನರಸಿಂಹರಾಜು. ಅದೇ BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ, ಬಳ್ಳಾಪುರ. ಬಳ್ಳಾಪುರ. ಕರೆಕ್ಟ್, ನಾನೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ ಬದುಕೈತೆ, ನಾನೇ. ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ. ಸ್ವಲ್ಪ ತಿಂಡಿ ತಿಂದಿನಪ್ಪ. ಅಂಕಲ್, ಸ್ಕೂಲ್ ಹೋಗಿ ನೀನು. ಆರ್ಡರ್ ರೀತಿಲ್ಲ ಆಡಿ ಬಾಡ್ ತಿನ್ನೋದ್ ಕಲ್ತೆ ನಂಗೆ. ಆಟ ಆಡಕ್ ಹೋಗ್ಬೇಡ, ಮೊಬೈಲ್ ಆಗ ಆಟ ಆಡಕ್ ಹೋಗ್ಬೇಡ. ತಿಕ್ಕಿ ಹಿಡಿದಿದ್ ಮೊಬೈಲ್ ಆಗ ಆಟ ಆಡಿರಿ. ನರಸಿಂಹಣ್ಕಲ್, ನೀವು ಸತ್ತಾಗಿದ್ದೀರಾ ಅಂದಿದ್ರೆ ನನ್ಗ್ ಗೊತ್ತಿ ನಮ್ಮ ಅಂಕಲ್ ಸಾಯಲ್ಲ ಇಷ್ಟು ಬೇಗ. ಅವ್ರು ಇನ್ನು ಎಷ್ಟು ಜನ ಮನೆ ಹಾಳು ಮಾಡ್ಬೇಕು ಆಮೇಲೆ ಸಾಯೋದು. ನಿನ್ನ ಹೆಸರೇನಪ್ಪ? ಶೈಲಜಾ. ಏನ್ ಸಮಾಚಾರ? ತಿಂಡಿ ಆಯ್ತನಮ್ಮ? ಅಂಕಲ್, ನಮ್ ಮನೆಗ್ ಬರಲ್ವಾ ಅಂಕಲ್? ಇಲ್ಲಮ್ಮ, ಏನ್ ಕೊರಕ್ ಹೋಗ ನಾನು ಹಿಂಗೆ ಹತ್ತಾಯ್ತ ಓಡಾಡ್ಕೊಂಡು ಮನೆಗೆ ಏನ್ ಕೊರಕ್ ಹೋಗ ನಾನು. ಇದು ಯಾವ ಊರ ನಿಮ್ದು? ನಂದು ಬಿದ್ರಕಟ್ಟೆ. ಬಿದ್ರಕಟ್ಟೆ ಕಾವಲ್ಲ, ಅದೇ ಹೆಚ್ಚೆ ಎಲ್ಲ ಆಗ್ತಾ ಐತಲ್ಲ. ಏನಪ್ಪ ಸಮಾಚಾರ? ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ? ಅಪ್ಪಾಜಿ ಗಾಡಿಗೆ ಹೋಗಿದ್ದಾರೆ. ನೀನ್ ನಮ್ಮ ಅಮ್ಮ ಒಂದೇ ಇತ್ತು, ಬರ್ತೀರ ಅಂತ ಅಮ್ಮ ಕೇಳು ಅಂತು. ಅಮ್ಮ ಒಂದೇ ಐತಂತೆ, ಬರ್ತೀರಾ ಮನೆಗೆ? ಹುಷಾರಿಲ್ವಾ? ಅಲ್ಲ, ನಮ್ಮ ಮನೆಗ್ ಕೇಕ್ ತಗೊಂಡ್ ಬರ್ತೀರಾ?
ಯಾಕೆ ಹುಷಾರಿಲ್ಲ ನಿಮ್ಮ ಅಮ್ಮರಿಗೆ? ಹುಷಾರೈತೆ. ಹಾ ಅಲ್ಲ ಕರಿ ಅಪ್ಪ ಇಲ್ವಲ್ಲ, ನರಸಿಂಹ ಅಂಕಲ್ನ ಫೋನ್ ಮಾಡಿ ಕರಿ ಅಂತು. ಹಾ ಅದಕ್ಕೆ ಕೇಕ್ ತಗೊಂಡ್ ಬನ್ನಿ ಅಂಕಲ್ ನಂಗೆ. ಹಾ 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 ಕೇಕ್ ತಗೊಂಬಿಟ್ಟು ಬನ್ನಿ ನನ್ಗೆ. ಏನಕ್ಕೆ? ನಮ್ಮ ಅಮ್ಮಂಗೆ ತಿನ್ನಕ್ಕೆ, ನಂಗೆ ತಿನ್ನಕ್ಕೆ. ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಂಗಮ್ಮ, ನಾ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ನೀನು ನಮ್ಮ ಅಪ್ಪಾಜಿ ಇದ್ದಂಗೆನೆ. ಓಯ್ ಆ ಅಪ್ಪಾಜಿ ಅಲ್ಲ ಅಂಕಲ್. ಅದೇನೆ ಅಪ್ಪಾಜಿ ಇದ್ರು ಅಂಕಲ್ ಅಂತ ಅಂದ್ರು ನೀವು ಅಪ್ಪಾಜಿ ಇದ್ದಂಗೆನೆ. ನಮ್ಮ ಹೇಳ್ಕೊಟ್ಟಿದೆ ಆತರ. ಅವ್ರನ್ನು ಅಪ್ಪಾಜಿ ಅಂತಾನೆ ಕರಿಯಪ್ಪ. ನರಸಿಂಹ ಅಂಕಲ್ಗುನು ಅಪ್ಪಾಜಿ ಅಂತಾನೆ ಕರಿಯ. ಅಪ್ಪಾಜಿ ಅಪ್ಪಾಜಿ ನೀನ್ ಬರ್ದಮ್ಮ, ನಿಮ್ಮ ಅಪ್ಪರಿಗೆ ಫೋನ್ ಮಾಡು. ಇಲ್ಲ ಅಂಕಲ್ ನೋಡ ಅಪ್ಪಾಜಿ, ನರಸಿಂಹ ಅಪ್ಪಾಜಿ ನಾನು ಪ್ರೀತಿಯಿಂದ ಪಪ್ಪ ಅಂದ್ಲಾ. ಪ್ರೀತಿಯಿಂದ ಪಪ್ಪ ಅಂದ್ಲಾ. ಯಾಕೆ? ನಾನು ಇನ್ನು ಪಾಪು ಅಲ್ಲ, ನನ್ಗ ಅಲ್ಲೇ 38 ವರ್ಷ. 38 ವರ್ಷ? ಏನಪ್ಪ ಈ ಕತೆ? ನನಗೆ ಹತ್ರ ಬಂದೈತೆ ತಿಕ್ಲು. ಏನ್ ಹಿಂಗಾದ್ರೆ ಏನ್ ಮಾಡೋಣ ನಾವು? ಒಬ್ರು ಮಾತಾಡ್ಸಂಗ ಆಗ್ಬೋದ್ರು ನನ್ನ. ಜನ ಒಂಟಿ ಆಗ್ಬೋದೇ ನಾನು. ಅಪ್ಪಾಜಿ ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳ? ನಾನ್ರಿ ಇಲ್ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗಳೂರು ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ನಿಮ್ಮ ಮನೆ, ಇವಾಗ ನಮ್ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು. ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ ನಿಮ್ಮ ಮುಂದೆ. ನೋಡು ಅಂದ್ರೆ ಕರ್ಕೊಂಡ್ ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ ಆಗಲ್ಲ. ನೀನ್ ಯಾವಾಗ ಬರ್ತೀನಿ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ ಮನೆಗೆ ನಮ್ ಹೆಂಗಸರು ಕಸಿ ಪರಿಕೇತ ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನೀನ್ ಅವ್ರ ಜೊತೆ ಮನೆ ಕಂತೀಯ? ಅಕ್ಕನ ಜೊತೆ, ನನ್ ಜೊತೆ ಯಾರು ಮನೆ ಕಂತಾರೆ ಹೇಳು? ಅದಕ್ಕೆ ಸರಿಯಾದ ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಅಕ್ಕ ಮದುವೆಗೆ ಬಂದ ನಾನು ಬಂದ. ಯಾರು ನೀನು? ಇಲ್ಲ ನಿಮ್ ಅಕ್ಕ ಏನ್ ಮಾಡ್ತೈತೆ? ನೀನು ಮಾತಾಡಿದ್ದು ಫೋನಾಗಿ? ನಾನ್ ರತ್ನಿ ತಿಪ್ಟೂರಿಂದ. ಯಾರು? ರತ್ನಿ. ನೋಡು ನಾನ್ ರತ್ನಿ. ನಿನಗೆ ಗೊತ್ತು ನೋಡಿ. ಹಲೋ, ನಾನ್ ರತ್ನಿ. ಯಾಕೆ ಊರ್ ಕಡೆ ಬರ್ಲೇ ಇಲ್ಲ? ಯಾರ ನೋಡಿದ್ಯಾ? ನಿಮ್ಮ ಅಮ್ಮ ಯಾವ ಊರು ನಿಂದು? ಯಾಕಪ್ಪ ನಿನ್ ಮದ್ವೆ ಆಗಿಂತ ಮುಂಚೆ ಅಷ್ಟೊಂದು ಲವ್ ಮಾಡ್ತಿದ್ದೆ, ಈಗ ಲವ್ ಮಾಡಕ್ ಧೈರ್ಯ ಇಲ್ವಾ ನಿಂಗೆ? ಯಾಕೆ ನನ್ನ ನರಸಿಂಹಣ್ಣ? ಇಲ್ಲ ನಾನು. ಹಲೋ ಹಲೋ ನರಸಿಂಹಣ್ಣ, ಓ ಹಬ್ಬ ಆಯ್ತಣ್ಣ? ಯಾವಪ್ಪ? ಯುಗಾದಿ ಹಬ್ಬ. ಎತ್ತಿಲ್ವಾ ನನ್ ತಲೆ ಕೆಟ್ಟು ನಮ್ಮ ಯಾಕಣ್ಣ? ಏನು ಗ್ಯಾಬ್ರ ಮಾಡ್ಕೊಳಕ್ ಹೋದ್ ಮರ್ತೇ ಹೋಯ್ತು. ಅಲ್ಲ ಅಣ್ಣ, ಅಣ್ಣ ಅಣ್ಣ ಯಾಕೆ ಹೇಳು? ನಾವ್ ಯಾವ ಹಬ್ಬನೂ ಮಾಡಲ್ಲ. ನಾವ್ ಹಬ್ಬನೇ ಇಲ್ಲ ನಮ್ಗೆ. ಅಲ್ಲ ಅಣ್ಣ, ಮಾಡ್ದಿರೋ ಪರವಾಗಿಲ್ಲ. ನಾನು ಏನಕ್ ಮಾಡ್ದೆ ಗೊತ್ತಾ ಫೋನು? ಅದೇ ನಮ್ಮ ಅಪ್ಪರ್ ತಿಥಿ ಇತ್ತಲ್ಲಣ್ಣ. ಅಯ್ಯೋ ಬರೇ ಸತ್ತೋದ್ರು ತಿಥಿ, ನಮ್ಮನ್ ನೀನ್ ಸತ್ತೋದ ಬರೀ ಇದೇ ಗೊತ್ತಲ್ಲ ನಮ್ದು. ಅಣ್ಣ ನಮ್ಮ ಅಪ್ಪನ್ ತಿಥಿ ಐತೆ. ನಿಮ್ಮ ತಿಥಿ ಯಾವಾಗ ಆತು ಅಣ್ಣ? ನಿಮ್ಮ ತಿಥಿ ಯಾವಾಗ ಆತು?
ಅಣ್ಣ ನರಸಿಂಹಣ್ಣ ಇನ್ನ ಸತ್ತಿಲ್ವಲ್ಲ ಅಣ್ಣ, ನರಸಿಂಹಣ್ಣ ಸತ್ತ ಮೇಲೆ ನಂಬ್ತೈತಿ. ಇವಾಗ ಮಾತಾಡ್ತಾ ಇರೋದು ಯಾರು ಹೇಳಿ ನಾನು? ಯಾರು ಮಾತಾಡ್ತಿರೋದೇಳಿ? ಮತ್ತೆ ಇಕ್ರಿ, ನಾನು ಮಾತಾಡೋಕೆ ಗೊತ್ತಿದ ಮೇಲೆ ಇಕ್ರಿ, ನನ್ಗೆ ಯಾಕೆ ಅಣ್ಣ ಮಾಡಿ? ನೀನ್ BN ನರಸಿಂಹರಾಜು ಬಳ್ಳಾಪುರ. ಅವರೇ ಮಾತಾಡ್ತಾ ಇರೋದು, ಮತ್ತೆ ನಾನು ಹೋಗ್ತಿದ್ದೆ. ಮತ್ತೆ ನೀನ್ ನನಗೆ ಹೇಳ್ತಿದ್ದೆ ನೀನ್ ಸತ್ತೋಗಿಲ್ಲ ಇನ್ನು ನಿಂತಿದ್ದಿ ಯಾವಾಗ ಅಂತ. ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು. ಆ ಅಣ್ಣ ನೆಂಟ್ರಿಷ್ಟು ಅಂದ್ಮೇಲೆ ಊಟ ಕೇಳ್ದೆ ನಿನಗೆ ಹೇಳ್ದೆ ಆ ನೆಂಟ್ರಿಷ್ಟು ಫೋನ್ ಮಾಡ್ದೆ ಇನ್ ಯಾರಿಗ್ ಮಾಡೋನ್ ತಿಥಿಗೆ? ನನಗೆ ಮಾಡ್ಬೇಡ್ರಿ. ಯಾಕಣ್ಣ ಯಾಕೆ ಮಾಡ್ತೇಳು? ಅಣ್ಣ ನಾನ್ ಯಾರು ಅಂತ ಗೊತ್ತಾಯ್ತಾ? ಯಾರು? ಉಮಾಶಂಕರ, ಧಾರವಾಡ. ಉಮಾಶಂಕರ್ ಡಿ ಸಿ ಸಾಹೇಬ್ರ? ಆ ಉಮಾಶಂಕರ್ ಅಂತ ತುಮಕೂರು ಒಂದ್ಸಲ DC ಆಗಿ ಬಂದಿದ್ರು ಅವರು. DC ಸಾಹೇಬ್ರ? ಹಲೋ ಅಣ್ಣ ಹಾ ಅದ ಕಡ್ಡಿ ಎಲ್ಲ ತನ್ ಕೆದಕ್ ನೋಡ್ದೆ ಎಲ್ಲ ಗೊಂಡ್ಕೊಂಡ್ ಹೆಂಗ್ ಬದತ್ ಕಣ? ಯಾಕಣ್ಣ ಅಣ್ಣ? ಅಣ್ಣ ಬೇದಿಗೆ ಒಳ್ಳೆ ಔಷಧಿ ಅಣ್ಣ. ಅಣ್ಣ 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 ನಿಮ್ಮ ಮಗು ಎಷ್ಟೇನು ಹುಟ್ಟಿಸ್ಕೊಂಡಿರ್ಲ, ಏನೇನೋ ತಲೆ ಕೆಡಿಸ್ತಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಾಯ್ತಲ್ಲ, ಅವತ್ತಂತೂ ಮಾಡ್ಕೊಡ್ಲಿಲ್ಲ. ಬರೀ ಅದ್ರಿಂದ ನಮ್ಮ ಹೆಸರು ಕುಲ ಗೋತ್ರ ನಮ್ಮ ಮನೆ ವಂಶ ಎಲ್ಲ ಹೆಸರೆಲ್ಲ ಹಾಳಾಗೋಯ್ತು. ಇದನ್ನ ನೀವು ಖಂಡಿತವಾಗಿ ನಡ್ಸ್ಕೊಡ್ಬೇಕು. ಏನ್ ಹೇಳಿ? ಆ ಏನ್ ಸರ್? ಏನನ್ನ ಕೇಳ, ನಿನ್ನ ಹತ್ರ ದುಡ್ಡು ಕೇಳ್ತೀವ, ಕಾಸು ಕೇಳ್ತೀವ? ಏನೋ ದಯವಿಟ್ಟು ಇದೊಂದು ನಡ್ಸ್ಕೊಡ್ಬೇಕು. ಹಾ ಏನ್ ಸರ್? ಅದೇ ಅಣ್ಣ, ಈ ಕಾಂಗ್ರೆಸ್ ಗಿಡದ ಮೂಗ್ ಬಟ್ ಬೇಕಿತ್ತು, ಒಂದ್ 50,000. ಅದೇ ಯಾವಾಗ ತಗೊಂಬತ್ತೀರಣ್ಣ? ನಾವು ಇದು ನಮ್ಗೆ ನಾವು 10 ಸೊಸೈಟಿಗೆ ರೇಷನ್ ತಂದಿಲ್ಲ ನಾವು. ನಿಮ್ ಕಾಂಗ್ರೆಸ್ ಗಿಡ ಬಿಡ್ಸಕ್ ಹೋಗ್ತೀವ ನಾವು. ಸೊಸೈಟಿಗೆ ರೇಷನ್ ತಂದಿಲ್ಲ, ಇದು ಗಾಡಿ ಪೆಟ್ರೋಲ್ ಇಲ್ಲ ಅಂತಾರ. ಕಾಂಗ್ರೆಸ್ ಗಿಡದ ಮೂಗ್ ಬಟ್ಟಲ್ಲಿ ಹೂವ ಬರ್ತಲ್ಲ, ಕಾಂಗ್ರೆಸ್ ಗಿಡದಲ್ಲಿ ಒಂದ್ 50,000 ಮೂಗ್ ಬಟ್ ಬೇಕು. ಎಲೆಕ್ಷನ್ ಬಂತಲ್ಲ, ಮೂಗ್ ಬಟ್ಟು ಎಲ್ಲಾರ್ಗು ಅವ್ರಿಗೆ ಕೊಡಕ್ಕೆ ಮನೆಗಳಿಗೆ. ದಯವಿಟ್ಟು ಬಿಡ್ಸ್ಕೊಂಡ್ ಬರ್ಬೇಕಣ್ಣ ನೀವು. ನಾವ್ ಬಿಡ್ಸ್ಕೊಂಬರಲ್ಲ. ಇಲ್ಲೇ ನೀವು ಬಿಡ್ಸ್ಕೊಂಬಂದ್ ಫೋನ್ ಹಾಕ್ಬಿಟ್ರೆ ಅಲ್ಲೇ ವಿಧಾನಸೌಧದೊಳಗೆ ನಮ್ಮ ಮನೆ, ಅಲ್ಲಿ ಬಂದ್ ಕೊಟ್ಟೋಗ್ಬಿಟ್ರೆ, ರಾಜಣ್ಣ ಅಂತ ಹೆಸರು ಕೇಳ್ಬಿಟ್ರೆ ರಾಜಣ್ಣನ ಮನೆ ಬಂದು ವಿಧಾನಸೌಧದಾಗ ಅಲ್ಲೇ ಮೂಲೆ ಮನೆ ಮೊದಲನೇದು, ಅಲ್ಲಿ ಬಂದ್ ಈಸ್ಕೊಂಡ್ಬಿಡ್ತೀವಣ್ಣ ನಾವು. ನೋಡೋಣ, ಅರ್ಜೆಂಟ್ ಒಂದ್ 50,000 ಮೂಗ್ ಬಟ್ಬೇಕು. ಎಲೆಕ್ಷನ್ ಬಂತಲ್ಲಣ್ಣ, ಇವತ್ತಾಲೆ ಯುಗಾದಿ ಹಬ್ಬ. ಇವತ್ತು ಯುಗಾದಿ ಹಬ್ಬ. ಇವತ್ತಾಲೆ ಯುಗಾದಿ ಹಬ್ಬ ಅಲ್ವೇನಣ್ಣ? ಇಷ್ಟು ಮತ್ತೆ ಅರ್ಧ ಹೊತ್ನಾಗ ಫೋನ್ ಮಾಡಿದ್ರ? ಅರ್ಧ ಹೊತ್ನಾಗ ಫೋನ್ ಮಾಡಿದ್ರ? ಅದೇ ಮರಿ ಕಡಿತಿದ್ದು. ಅದೇ ಗುಡ್ಡೆ ಮಾಂಸ ನಿಮ್ಗೆ ಎಷ್ಟು ಕೆಜಿ ಬೇಕು ಅಂತ ಮಾಡಿದ್ದು. ನಿಮ್ದು ಆಯ್ತಾ ಅಣ್ಣ ಯುಗಾದಿ ಹಬ್ಬ? ಇಲ್ಲ, ನಾವು ಇದು ತಿಥಿ ಮಾಡ್ತಾ ಇದೀವಿ. ತಿಥಿ ಮಾಡ್ತಾ ಇದ್ವಿ ನಾವು. ಯಾರ್ದು? ಅಯ್ಯೋ, ನರಸಿಂಹಣ್ಣ ಸತ್ತೋಗ್ಬಿಡ್ತಾ. ಆಂಬುಲೆನ್ಸ್ ಬಂತು. ಹಲೋ ಅಣ್ಣ, ನರಸಿಂಹಣ್ಣ ಸತ್ತೋಗ್ಬಿಡ್ತಾ? ನರಸಿಂಹಣ್ಣಂದು ತಿಥಿ? ಅಯ್ಯೋ ಏನು? ಅಯ್ಯೋ, ನರಸಿಂಹಣ್ಣ ಸತ್ತೋಗ್ಬಿಡ್ತಂತೆ. ನರಸಿಂಹಣ್ಣನ ತಿಥಿ ಅಂತೆ. ನರಸಿಂಹಣ್ಣ ಏನಾಗಿತ್ತಣ್ಣ? ಹೆಂಗಸರು ಓಡಾಡ್ತಾರೆ, ಹಂಗ ಓಡಾಡ್ತೀಯಲ್ಲ. ನಾನೇ ಕಣೋ ನರಸಿಂಹರಾಜು. ಯಾವ ನಿಮ್ದು? ನರಸಿಂಹಣ್ಣಂದು ಅಂತ. ಓಯ್, ಇವರು ನಮ್ಮ ದೊಡ್ಡ ಮರ್ಮಗ ಮೇಷ್ಟ್ರು ತೀರೋಯ್ತು, ಮಂಡಿಗೋಯ್ತು. ಇವತ್ತು ಸೂತ್ರೆ ಕಳ್ಕೋಬೇಕು. ನಾಳೆ ಭೂಮಿ ಹುಟ್ಟಿದವಾರ, ನಾಳೆ ಮಾಡಂಗಿಲ್ಲ. ಇದು ಏನು ಭೂಮಿ ಪೂಜೆ ಮಾಡಂಗಿಲ್ಲ. ಅಯ್ಯೋ, ಅವ್ರಿಗೆ ಇವತ್ತೇ ಸೂತ್ರೆ ಕಳ್ಕೊಂತ ಇದ್ವಿ. ನನ್ನ ಮಗ ಹೇಳಿ ನಾನೇ ನರಸಿಂಹರಾಜು. ಹಲೋ
ಹಲೋ, ನಾನ್ ಮೇಡಮ್ಮು ಯಾಮಿನಿ ಅಂತ ಸರ್. ಯಾಮಿನಿ ಅಂತ. ನೀವು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ಸರ್, ಅದು ಯಾವ ಪ್ಲೇಸು ಸರ್? ಅದು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ನೀವು, ಅದು ವಿಡಿಯೋ ಹಾಕಿದ್ರಲ್ಲ, ಅದು ಯಾವ ಪ್ಲೇಸು ಸರ್? ತುಂಬಾ ಚೆನ್ನಾಗಿದೆ ಆ ಪ್ಲೇಸ್. ಅದು ಪ್ಯಾಂಟು ಸೀಟ್ ಶರ್ಟು ಗೀರ್ಗಿರು. ಚಿಕ್ಕಮಂಗ್ಳೂರು ಗುಡ್ಲಗಿರಿ ಬೆಟ್ಟ. ಹಲೋ ನರಸಿಂಹರಾಜ್ ಅವರೇ, ಬೇಜಾರು ಮಾಡ್ಕೊಂಬಿಡಿ. ನಿಮ್ಗೇನ ತೊದ್ಲಾ? ಹುಡುಗಿರಾಯನ ಬೆಟ್ಟ ಅಲ್ಲ, ತೊದ್ಲಿದ್ಯಾ ನಿಮ್ಗೆ ಮಾತು? ಇಲ್ಲ, ತೊದ್ಲೇನಿಲ್ಲ, ಕರೆಯಾಗ ಮಾತಾಡ್ತಾ ಇದ್ದೀವಿ. ಮಾತಾಡಿ. ಸಾರಿ, ಏನೋ ಬೇಜಾರು ಮಾಡ್ಕೊಂಬಿಡಿ. ನೀವು ಡ್ಯಾನ್ಸ್ ಮಾಡಿದಿರಲ್ಲ, ಪ್ಲೇಸ್ ಯಾವ್ದು ತಿಳ್ಕ ನಾವು ಹೋಗೋದಕ್ಕೆ? ಬಿಳೇರ್ಗಿರಿ ಬೆಟ್ಟ. ಮುಳ್ಳಯ್ಯನಗಿರಿ ಬೆಟ್ಟ ಸರ್. ಅದು ಫಸ್ಟ್ ಟೈಮ್ ಮಾಡಿದಿರಲ್ಲ ಸರ್, ಒಂದು ಪಂಚೆಯಲ್ಲಿ ರೆಡ್ ಶರ್ಟ್ ನೋಡಿ. ಶರ್ಟ್ ರೆಡ್ ಶರ್ಟ್ ಒಂದು ಪಂಚೆ ಉಟ್ಕೊಂಡಿದ್ದೀರಲ್ಲ, ಅದು ಆ ಟಿಕ್ ಟಾಕ್ KRS ಅಂತ, ಇದು ಮೈಸೂರ್ ಹತ್ರ. ಓಕೆ ಸರ್, ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ಡ್ಯಾನ್ಸ್. ಅದು ಇಲ್ಲ, ಡ್ಯಾನ್ಸ್ ಮಾಡಿ ಕೂತ್ಕೊಂಡು ಹಿಂಗ್ ಕೈ ಸೆಂಡ್ ಮಾಡಿದಿಲ್ಲ. ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ತುಂಬಾ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದಿರ ಸರ್. ನಾವು ನಿಮ್ಮ ಅಭಿಮಾನಿ ಆಗ್ಬಿಟ್ವಿ ಸರ್. ತುಂಬಾ ಚೆನ್ನಾಗಿ ಯಾವ ಏನೋ ಕೈ ಸೆಂಡ್ ಆಡಿ ಇದು ಮಾಡಿದ್ದು ನಮ್ಮಂತ ಯಾವ ಈ ಕಡ್ಲೆಪುರಿ ಗಾಳಿ ಕೂರ್ಕೊಂಡು ಹೋಗ್ತಾವಲ್ಲ, ಕಡ್ಲೆಪುರಿ ಹಾಕಿರ ಇಲ್ತವ್ರ, ಬೀದಿಗೆ ಗಾಳಿ ಬೀಸದ ಕಡ್ಲೆಪುರಿ ಹಾಕಿ ಇರ್ತಾವ್ರ. ಏನೋ ಸರ್ ಅದು ಗೊತ್ತಿಲ್ಲ. ಒಳ್ಳೊಳ್ಳೆ ಕವನಗಳೆಲ್ಲ ಅಲ್ಲ, ಕಡ್ಲೆಪುರಿ ಗಾಳಿಗೆ ಏರ್ತೀರಿ ಇರ್ತಾವ, ಬೀಳ್ತಾವ ಕೆಳಗೆ. ಇಲ್ಲ, ಹೋಗ್ತಾವ, ಗಾಳಿಗೆ ತೂರ್ಕೊಂಡು ಹೋಗ್ತಾವ ಸರ್. ಹಂಗೆ ಎಂತ ಕಲಾವಿದ್ರವ್ರೆ ನೀವು. ಈಗ ಸೊಂಟನೆ ಮೈಯೆಲ್ಲ ಮುರಿದು ಡ್ಯಾನ್ಸ್ ಮಾಡೋರವ್ರೆ, ಆಮೇಲೆ ಎಂತೆಂತ ಫೈಟ್ ಹೊಡಿಯೋರವ್ರೆ. ನಮ್ದೇ ಆದ್ಮೇಲೆ ಆದ ಕೈ ಸೆಂಡ್ ಮಾಡಿ ಮೂರ್ ಹೆಜ್ಜೆ ಕುಂದಿರೋದು, ಹೊಟ್ಟೆ ಹಾಕೊಂಡು. ಅದು ನಿಮ್ಮ ದೊಡ್ಡತನ ಸರ್. ನೀವು ಗೊತ್ತಾ, ನೀವು ಕಲೆಗೆ ಬೆಲೆ ಕೊಡ್ತೀರಾ, ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್? ನಿಮ್ಮ ಹೆಸರು ನರಸಿಂಹರಾಜನ? ಕಡ್ಲೆಪುರಿ ತೂರ್ಕೊಂಡು ಕಡ್ಲೆಪುರಿ ನೀವು ಈ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನಾಗಿದ್ದೀರಾ ಸರ್? ರಾಜಕಾರಣಿ? ಪೊಲಿಟಿಷಿಯನ್ ನೀವು? ರಾಜಕಾರಣಿ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ, ಅಪ್ಸಿಯಲ್ಸು ಅಲ್ಲ, ಏನಿಲ್ಲ. ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಕ್ಕೊಂಡು ವ್ಯಾಪಾರ, ತುಮಕೂರು ವ್ಯಾಪಾರ ತರೋದು, ವ್ಯಾಪಾರ ಮಾಡೋದು. ಯಾವ ಊರು ಸರ್ ನಿಮ್ದು? ಹಲೋ, ನಿಮ್ದು ಯಾವ ಊರು ಸರ್? ನಿಮ್ದು ಯಾವ ಊರು ಸರ್? ನಮ್ ದಾವಣಗೆರೆ ಸರ್. ನಮ್ಮ ತುಮಕೂರು ಹತ್ರ ಎಲ್ಲಿದೆ ಸರ್? ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದರಲ್ಲಿ? ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ. ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫ್ಲೋರ್ ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ಮದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು, ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನ್ ಬರೋ ಅಂತದಿಲ್ಲ. ಸುಮ್ನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವೇನ ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡೋಣ ನಿಮ್ ಮನೆಗೆ ಅಂತನಾ? ನಮ್ಮನ್ನ ಊಟ ಏನೋ ಉಪಚಾರ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ಹೌದಾ ಸರ್? ರಿಚ್ಗಳ ಫ್ಯಾಮಿಲಿ. ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆಮೇಲೆ ಒಂದು ರೈಲ್ ಅನ್ನ ಮಾಡಿಕೊಂತಾರ. ಒಂದು ಇದು
ಬಸ್ಗಳಿದಾವೆ. ಹೌದಾ? ಹ್ಮ್. ಹೆಂಡ್ತಿದಿರು ಒಬ್ರೇ ಇದಾರ ಹೋಗ್ಲಿ, ಅದನ್ನು ಎಷ್ಟು ಜನ ಇದ್ದಾರೆ ಸರ್? ಓ, ಹೆಂಡ್ತಿದಿರು ಒಬ್ರೇನ, ಅದು ಎಷ್ಟು ಜನ ಮಡಿಕೊಂಡಿದ್ದೀರಾ? ನನ್ನ ಮಕ್ಳನ್ನ ಫೋನ್ ಮಾಡ್ಲಿ, ಲಾಸ್ಟಿಗೆ ಅಲ್ಲಿ ಹೋಗ್ಬಿಡ್ತಾರೆ. ಇಲ್ಲಿ ಕ್ಯಾಪೆ ಅಂತ ನಾವು ಹುಡುಕಬೇಕ. ಯಾಮಿನಿ ಅಂತ. ಯಾಮಿನಿ ಯಾಕರೆ ಅದೊಂದ್ ಅಕ್ಷರ ಇಷ್ಟೊತ್ನಾಗ ಬಿಟ್ಟು 3 ಏಟ್ ಕೆರಿನ ಕೊಡದಂಗ್ ಮಾತಾಡ್ಬಿಡಿ. ಸೊಳ್ಳೆಲ್ ಮಾತ್ರ ಮನಿಕಣಕ್ಕಾಗಲ್ಲ ನಮ್ಗೆ. ಸರ್ ಪ್ಲೀಸ್ ಸಾರಿ. ನಾವು ಏನ್ ಗೊತ್ತಾ ಕೇಳ್ದೆ ಅಂದ್ರೆ, ನೀವು 10 ಕಾರ್ ಇದಾವೆ ನಮ್ಮ ಹತ್ರ, ಅಷ್ಟು 4 ಹೌಸ್ ಇದಾವೆ ನಮ್ಮ ಹತ್ರ, ಪಾರ್ಕಿಂಗ್ ಇದೆ. ಯಾವ್ದು ಇಲ್ಲಕ್ಕ ನಮ್ದು, ಯಾವ್ದು ಇಲ್ಲ. ಹಳ್ಳಿ ನಮ್ದು, ಹಳ್ಳಿ ಒಂದ್ 4 ಜನ ಬಂದ್ರೆ 3 ಜನ ಒಳಗ್ ಮನಿಕೋಬೇಕು, ಇನ್ನೊಬ್ರು ಆಚೆಗೆ ಮನಿಕೋಬೇಕು, ಅಷ್ಟೊಂದ್ ಮನೆ ತಕ್ಕ ನಾವು ಏನೂ ಇಲ್ಲ. ಅದೊಂದ್ ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಲ್ಲ ಮಾತಾಡಿ ಅಕ್ಕ. ಸೊಳ್ಳೆಲ್ ಮಲಗಕ್ ಆಗ್ತಾ ಇಲ್ಲ ನಮ್ಗೆ. ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ನಾವೆಲ್ಲ ಸರ್, ನಾವು ಕ್ಯಾಶುಯಲ್ ಆಗಿ ಕೇಳ್ದು ಏನ್ ಗೊತ್ತಾ, ನೀವು ನಮ್ಮ ಹತ್ರ ಕಾರ್ ಇದಾವೆ, 4 ಹೌಸ್ ಇದೆ, ಪಾರ್ಕಿಂಗ್ ಇದೆ, ಹಂಗೆ ಹಿಂಗೆ ಅಂದ್ರಲ್ಲ. ಹೋಗ್ಲಿ, ಹೆಂಡ್ತಿದ್ರು ಒಬ್ರು ಇದಾರ, ಅವರು 10 ಜನ ಇದಾರ ಅಂತ ಕೇಳಿದೆ ಸರ್. ಸುದ್ದಿಗೆ ಬರ್ಬೇಡಿ, ಕೆಳಗಡೆ ಸುದ್ದಿಗೆ ಬರ್ಬೇಡಿ, ಮೇಲ್ಗಡೆ ಸುದ್ದಿ ಮಾತಾಡಿ ಅನ್ನ. ಹೌದಾ ಸರ್? ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್? ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದ್ದೀರಾ ಸರ್? ಕೋಟೆಗೂ ನೋಡಿದೀವಿ, ಎಲ್ಲಾ ನೋಡಿದೀವಿ ನಾವು. ಏನಕ್ ಮೇಡಮ್ ಬರೋದ್ ನಾವು? ಏನಕ್ ಬರೋದ್ ಹೇಳಿ? ಅಲ್ಲ, ಬರಂಗಿದ್ರೆ ಬನ್ನಿ ಸರ್ ನಮ್ಮ ಮನೆ ಹತ್ರ. ನಮ್ಮ ಅಭಿಮಾನಿ ಅಭಿಮಾನಿ ಮನೆಗೆ ಬರ್ಬೇಕಲ್ವಾ ನೀವು? ನಾವೇನೋ ಅಭಿಮಾನಿನೂ ಇಲ್ಲ, ಅಭಿಮಾನಿ ಸರ್, ನಾನು ನಿಮ್ಮ ಅಭಿಮಾನಿ. ನಮ್ಮ ಮನೇಲಿ ಏನ್ ಯಾರು ಇರಲ್ಲ, ಮಕ್ಳು ಸ್ಕೂಲ್ಗೆ ಹೋಗುತ್ತೆ, ನಮ್ಮ ಯಜಮಾನ್ರು ಇವ್ರು ಸುರು ಹಚ್ಕೊಂಡ್ರಿ. ಇದು ಚಾಪಿಗೆ ತಲೆತಿಮ್ಗೆ ಸುರು ಹಚ್ಕೊಂತ ಇದ್ರ ಅಮ್ಮರೆ. ನಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಚಳಿಗಳು ವಿಪರೀತ ಚಳಿ, ನೆಲ ಕಚ್ಚೊಡಿತಾ ಐತೆ ಕೊರೆ. ಸರ್, ನೀವು ಆ ರೂಟಿಗೆ ಮಾತ್ರ ತಗೊಂಡೋಗ್ಬೇಡಿ ದಯವಿಟ್ಟು, ಕ್ಷಮೆ ಇರಲಿ. ಆಮೇಲೆ ನಮ್ಮ ಸಕಲ ನಿಮ್ಗೆ ಎಷ್ಟು ಬೇಕೋ 106 ಸಲ ಕೈ ಮುಗಿತೀನಿ. ಅಲ್ಲಿ ಮಾತ್ರ ಹೋಗ್ಬೇಡಿ. ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ, ತರಕಾರಿ ತಿನ್ನಿ. ಏನನ್ನ ಹಿಂಗ್ ಹೇಳಿ ಅಭಿಮಾನಿಗಳು, ಮನೆಗ್ ಬರ್ರಿ. ಮಕ್ಕಳು ಸುದ್ದಿ ಹಚ್ಬಿಟ್ರೆ ಅಂದ್ರೆ ನಮ್ಗೆ 10 ಗಂಟು ಉಳಿದ್ಬಿಡ್ತೈತಮ್ಮ. 10 ಗಂಟು.